ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ತಿಂಗಳು ಬರುವ ಚತುರ್ಥಿಯ ತಿಥಿ ಭಗವಂತನಾದ ಶ್ರೀ ಗಣೇಶನಿಗೆ ಸಮರ್ಪಣೆಯಾಗಿದೆ. ತಿಂಗಳಿಗೆ ಹೇಗೆ 2 ಏಕಾದಶಿಗಳು ಬರ್ತವೋ ಹಾಗೆ ತಿಂಗಳಿಗೆ 2 ಚತುರ್ಥಿಗಳು ಬರ್ತವೆ ಸ್ನೇಹಿತರೆ. ಹುಣ್ಣಿಮೆಯ ನಂತರ ಬರುವ ಚತುರ್ಥಿ ಅದನ್ನು ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರಿತೀವಿ. ಹಾಗೆ ಇನ್ನೊಂದು ಚತುರ್ಥಿ ಬರ್ತದೆ, ಅದು ಅಮಾವಾಸ್ಯೆಯ ನಂತರ ಬರುತ್ತೆ, ಅದನ್ನು ವಿನಾಯಕ ಚತುರ್ಥಿ ಎನ್ನುವ ಹೆಸರಿಂದ ಕರಿತೀವಿ. ಈ 2 ಚತುರ್ಥಿಗಳು ವಿಶೇಷವಾದ ಚತುರ್ಥಿಗಳಾಗಿರ್ತವೆ. ಭಕ್ತಿಯಿಂದ ಶ್ರದ್ಧೆಯಿಂದ ಗಣಪನಿಗೆ ದೂರ್ವೆಯನ್ನು ಅಂದರೆ ಗರಿಕೆಯನ್ನು ಅರ್ಪಣೆ ಮಾಡಿ 21 ನಮಸ್ಕಾರಗಳನ್ನು ಮಾಡ್ತಾ ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಕೈಲಾದ ನೈವೇದ್ಯವನ್ನು ಅಂದರೆ ಕಡಲೆ ಬೆಲ್ಲದ ನೈವೇದ್ಯ ಆಗಿರ್ಬೋದು, ಮೋದಕ ಆಗಿರ್ಬೋದು, ನೈವೇದ್ಯ ಮಾಡ್ಬೋದು. ನೀವು ಏನೂ ನನ್ನಿಂದ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಶುದ್ಧವಾದ ನೀರನ್ನು ಅರ್ಪಣೆ ಮಾಡಿದರೂ ಕೂಡ ಅದು ನೈವೇದ್ಯವಾಗುತ್ತೆ. ಶುದ್ಧವಾದ ಈ ಗರಿಕೆಯನ್ನು 21 ಗರಿಕೆಯನ್ನು ಭಗವಂತನಿಗೆ ಅಂದರೆ ಗಣಪತಿಗೆ ವಿಶೇಷವಾಗಿ ನೀವು ನೈವೇದ್ಯದ ರೂಪದಲ್ಲೂ ಕೂಡ ಅರ್ಪಣೆ ಮಾಡ್ಬೋದು ಸ್ನೇಹಿತರೆ. ಪುರಾಣಗಳಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆಗೆ ಅನುಗುಣವಾಗಿ ಖಂಡಿತ ಆ ಗಣೇಶನು ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ. ಎಲ್ಲ ವಿಘ್ನಗಳು ದೂರವಾಗ್ತವೆ, ನಿಮ್ಮ ಅಂದುಕೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹಾಗೆ ಈ ಬಾರಿಯ ಸಂಕಷ್ಟಹರ ಚತುರ್ಥಿ ಯಾವಾಗ ಬರ್ತಾ ಇದೆ ತಿಳ್ಕೊಳ್ಳೋಣ. ಈ ಬಾರಿಯ ಸಂಕಷ್ಟಹರ ಚತುರ್ಥಿ ಪಾಲ್ಗುಣ ಮಾಸದ ಸಂಕಷ್ಟಹರ ಚತುರ್ಥಿಯ ತಿಥಿ ಯಾವ ಸಮಯದಲ್ಲಿ ಬರ್ತಾ ಇದೆ ಅಂದರೆ ಮಾರ್ಚ್ 6ನೇ ತಾರೀಕು ಶುಕ್ರವಾರ ಬರ್ತಾ ಇದೆ. ಈ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಅನ್ನುವ ಹೆಸರಿನಿಂದ ಕರೀತಾರೆ ಸ್ನೇಹಿತರೆ. ಇದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಾಗಿದೆ. ಈ ದಿನ ಗಣೇಶನ ಬಾಲಚಂದ್ರ ಸ್ವರೂಪದ ಪೂಜೆಯನ್ನು ಮಾಡಲಾಗುತ್ತೆ. ಹೀಗೆ ಪ್ರತಿ ತಿಂಗಳು ಬರುವ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಯಾರು ಮಾಡ್ತಾರೋ ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ಖಂಡಿತವಾಗಿಯೂ ಅವರಿಗೆ ಆ ಗಣೇಶನ ಅನುಗ್ರಹ ಆಶೀರ್ವಾದ ಸಿಕ್ಕು ಅವರ ಸಮಸ್ಯೆಗಳು ಪರಿಹಾರವಾಗ್ತವೆ. ಹಾಗೆ ಅವರ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ. ಯಾಕಂದರೆ ಅವರು ವಿಘ್ನ ವಿನಾಶಕರಾಗಿದ್ದಾರೆ. ಹಾಗಾಗಿ ಅವರಲ್ಲಿ ಶರಣು ಹೋಗಿ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆ ಗಣಪತಿಯನ್ನು ಆರಾಧನೆ ಮಾಡಿದರೆ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ಏನು ಅಡೆತಡೆಯಾಗಿರುತ್ತಲ್ಲ ಅದು ನಿವಾರಣೆ ಆಗುತ್ತೆ. ಅಂದರೆ ಆ ಅಡೆತಡೆಗೆ ಸ್ಪಷ್ಟವಾದ ಸತ್ಯ ವಾಸ್ತವ ಸತ್ಯಗಳು ನಿಮಗೆ ತಿಳಿತವೆ. ಅದರಿಂದ ನೀವು ಬದಲಾವಣೆಯನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ದಾರಿ ತೆರೆದುಕೊಳ್ಳುತ್ತೆ. ಹಾಗಾದರೆ ಚತುರ್ಥಿಯ ತಿಥಿಯ ಆರಂಭ ಯಾವಾಗ ಆಗುತ್ತೆ ಅನ್ನೋದಾದರೆ 6ನೇ ತಾರೀಕು ಸಂಜೆ ಶುಕ್ರವಾರ 5:53 ಸಂಕಷ್ಟಹರ ಚತುರ್ಥಿಯ ಆರಂಭವಾಗುತ್ತೆ. ಹಾಗೆ ಮಾರನೇ ದಿನ 7ನೇ ತಾರೀಕು ಅಂದರೆ ಶನಿವಾರ ಸಂಜೆ 7:17 ಸಂಕಷ್ಟಹರ ಚತುರ್ಥಿಯ ತಿಥಿ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಇದೇನಿದು 6ನೇ ತಾರೀಕು ಸಂಜೆ ಅಂದರೆ ಶುಕ್ರವಾರ ಸಂಜೆ 5:53 ಸಂಕಷ್ಟಹರ ಚತುರ್ಥಿಯ ತಿಥಿ ಆರಂಭವಾದರೆ ನಾವು ಹೇಗೆ ಆ ದಿನ ಚತುರ್ಥಿ ಆರಂಭವನ್ನು ಮಾಡಬೇಕು ಅಂದರೆ ಅದಕ್ಕೂ ಕೂಡ ಒಂದು ಕಾರಣವಿದೆ. ಯಾಕಂದರೆ ಮಾರನೇ ದಿನ 7:17 ಸಂಕಷ್ಟಹರ ಚತುರ್ಥಿಯ ಮುಕ್ತಾಯವಾಗೋದ್ರಿಂದ ಇಲ್ಲಿ ಚತುರ್ಥಿಯ ತಿಥಿಯಲ್ಲಿ ಗಣಪತಿಯ ಆರಾಧನೆ ಪೂಜೆಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಚಂದ್ರನ ಪೂಜೆ, ಚಂದ್ರನಿಗೆ ಅರ್ಘ್ಯ ಕೊಟ್ಟು ಪೂಜಿಸುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅಂದರೆ ಗಣಪತಿಯೇ ನುಡಿದಿದ್ದಾರೆ ಅಲ್ವಾ, ನನ್ನ ಪೂಜೆಯ ದಿನ ಅಂದರೆ ಸಂಕಷ್ಟಹರ ಚತುರ್ಥಿಯ ದಿನ ಚಂದ್ರನ ಪೂಜೆ ಮಾಡದೇ ಇದ್ದರೆ ಆ ಸಂಕಷ್ಟಹರ ಚತುರ್ಥಿಗೆ ಫಲ ಸಿಗೋದಿಲ್ಲ ಅಂತೇಳಿ. ಹಾಗಾಗಿ ಇಲ್ಲಿ ಸಂಕಷ್ಟಹರ ಚತುರ್ಥಿಯ ತಿಥಿ 7:17 ಮುಕ್ತಾಯವಾಗ್ತಾ ಇರೋದ್ರಿಂದ ಚಂದ್ರನ ಉದಯ ತಿಥಿಯನ್ನು ನಾವು ಅನುಸಾರವಾಗಿ ತಗೊಂಡು ನಾವು ಶುಕ್ರವಾರದ ದಿನವೇ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಬೇಕಾಗತ್ತೆ ಈ ಬಾರಿ. ಹಾಗಾಗಿ ಶುಕ್ರವಾರ ಸಂಜೆ 5:53 ಸಂಕಷ್ಟಹರ ಚತುರ್ಥಿಯ ತಿಥಿ ಪ್ರಾರಂಭವಾದರೂ ಕೂಡ ನಾವು ಆ ದಿನ ಬೆಳಗ್ಗೆನೇ ನಾವು ಪೂಜೆ ಮಾಡ್ಕೊಳ್ಬೋದು, ಸಂಜೆ ಕಡೆ ಪೂಜೆನೂ ಮಾಡ್ಬೋದು. ಚಂದ್ರೋದಯದ ಸಮಯ ರಾತ್ರಿ 9:14 ಇರುತ್ತೆ ಶುಕ್ರವಾರದ ದಿನ. ಈ ದಿನದ ರಾಹುಕಾಲವನ್ನು ಬಿಟ್ಟರೆ, ಅದು ರಾಹುಕಾಲ ಯಾವಾಗಿದೆ ಅಂದರೆ ಶುಕ್ರವಾರ 11:05 ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಶುರುವಾಗುತ್ತೆ, 12:33 ಇರುತ್ತೆ. ಈ ಸಮಯ ಬಿಟ್ಟು ಬೇರೆಲ್ಲ ಸಮಯದಲ್ಲೂ ನೀವು ಶುಭ ಕಾರ್ಯ, ಒಂದು ಪೂಜೆ ಪುನಸ್ಕಾರ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದಿದೆ. ಒಂದು ಸಮಯದಲ್ಲಿ ಚಂದ್ರದೇವ ಗಣೇಶನ ನೋಡಿ ಅಹಂಕಾರದಿಂದ ನಕ್ಕಿರ್ತಾರೆ. ಆ ಕಥೆ ನಿಮಗೆ ತಿಳಿದಿದೆ. ಗಣೇಶನು ಇದರಿಂದ ಕೋಪಗೊಂಡು ಚಂದ್ರನಿಗೆ ಶಾಪವನ್ನು ಕೊಟ್ಟಿರ್ತಾರೆ. ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಅಪವಾದಗಳು ಬರ್ತವೆ ಅನ್ನೋ ಶಾಪವನ್ನು ಕೊಡ್ತಾರೆ. ಚಂದ್ರದೇವನು ತನ್ನ ತಪ್ಪನ್ನು ಅರಿತು ಗಣೇಶನಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ಆಗ ಗಣೇಶನು ಕರುಣೆಯನ್ನು ತೋರಿ ಆ ಶಾಪವನ್ನು ಈ ರೀತಿಯಾಗಿ ಪರಿವರ್ತನೆಗೊಳಿಸ್ತಾರೆ. ಹೇಗೆಂದರೆ ಭಾದ್ರಪದ ತಿಂಗಳ ಚತುರ್ಥಿಯ ದಿನ ಮಾತ್ರ ಅಂದರೆ ಗಣಪತಿ ಹಬ್ಬದಂದು ಮಾತ್ರ ನಿನ್ನನ್ನು ಯಾರು ನೋಡ್ತಾರೋ ಆ ಸಮಯದಲ್ಲಿ ಅವರಿಗೆ ಅಪವಾದಗಳು ಬರ್ತವೆ ಅನ್ನೋ ರೀತಿಯಲ್ಲಿ ಅವರಿಗೆ ಆ ಶಾಪದ ಪರಿವರ್ತನೆಯನ್ನು ಮಾಡ್ತಾರೆ. ಆದರೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಯಂದು ನನ್ನನ್ನು ಪೂಜಿಸಿ ಯಾರು ನಿನ್ನನ್ನು ಪೂಜಿಸೋದಿಲ್ವೋ ಅವರು ಸಂಕಷ್ಟಗಳಿಂದ ಹೊರಗೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಗಣಪತಿಯನ್ನು ನಾವು ಇವತ್ತು ಎಷ್ಟು ಆರಾಧನೆ ಮಾಡ್ತೀವೋ ಅಷ್ಟು ಚಂದ್ರನನ್ನು ಕೂಡ ಆರಾಧನೆ ಮಾಡಿ ಪೂಜಿಸಬೇಕು. ಹಾಗೆ ಅವರಿಗೂ ಕೂಡ ಈ ದಿನ ಅರ್ಘ್ಯವನ್ನು ಕೊಡಬೇಕು.
ಹಾಗಾಗಿಯೇ ಪ್ರತಿ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಮಾಡಿ ಗಣೇಶನನ್ನು ಪೂಜಿಸಿ ರಾತ್ರಿ ಚಂದ್ರನಿಗೆ ಅರ್ಘ್ಯ ನೀಡಿ ನಂತರ ಉಪವಾಸವನ್ನು ಮುಗಿಸ್ತಾರೆ. ಈ ದಿನ ಗಣೇಶನು ಬಾಲಚಂದ್ರ ಅಂದರೆ ತಲೆಯ ಮೇಲೆ ಚಂದ್ರನನ್ನು ಧರಿಸಿದ ರೂಪದಲ್ಲಿ ಕಾಣಿಸಿಕೊಳ್ತಾರೆ. ಭಕ್ತರ ಸಂಕಷ್ಟಗಳನ್ನು ನಿವಾರಿಸ್ತಾರೆ ಎನ್ನುವ ನಂಬಿಕೆ ಇದೆ. ಶಿವನು ಕೂಡ ತಲೆಯ ಮೇಲೆ ಚಂದ್ರನನ್ನು ಧಾರಣೆ ಮಾಡಿದ್ದಾರೆ. ಹಾಗೆ ಅವರ ಮಗ ಗಣಪತಿಯು ಕೂಡ ವಿಶೇಷವಾದ ಈ ರೀತಿಯಲ್ಲಿ ಚಂದ್ರನನ್ನು ತಲೆಯ ಮೇಲೆ ಧಾರಣೆ ಮಾಡಿದ ಒಂದು ಕಥೆ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ನಂಬಿಕೆಗೆ ಆಚರಣೆಗೆ ತಕ್ಕ ಹಾಗೆ ಹೇಗೆ ನೀವು ಮಾಡ್ತಿರೋ ಸರಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದರೆ ಖಂಡಿತವಾಗಿಯೂ ಆ ವಿಘ್ನೇಶ್ವರ ನಿಮ್ಮನ್ನು ಅನುಗ್ರಹಿಸ್ತಾನೆ, ಆಶೀರ್ವದಿಸ್ತಾರೆ. ಇಲ್ಲಿ ಭಕ್ತಿಯ ಮೇಲೆ ನಂಬಿಕೆ ಇರಲಿ, ನಿಮ್ಮ ನಿಷ್ಕಲ್ಮಶವಾದ ಕರ್ಮಗಳ ಮೇಲೆ ಅದರ ಉದ್ದೇಶಗಳ ಮೇಲೆ ನಿಮಗೆ ಒಂದು ಒಳ್ಳೆಯ ದೃಷ್ಟಿಕೋನ ಇದ್ದಾಗ ನಿಮ್ಮ ಯಾವುದೇ ಪೂಜೆ ಆಗಲಿ ವ್ರತಗಳಾಗಲಿ ಫಲ ಕೊಡ್ತವೆ ಸ್ನೇಹಿತರೆ. ಅದನ್ನು ಅರ್ಥಕೊಳ್ಳಿ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದೇನಿಲ್ಲ. ಶ್ರದ್ಧಾ ಭಕ್ತಿಯಿಂದ ನಿಷ್ಕಲ್ಮಶ ಭಾವದಿಂದ ಯಾರಿಗೂ ಕೆಟ್ಟದನ್ನು ಬಯಸದೆ ಕೆಟ್ಟದನ್ನು ಮಾಡುವ ಯೋಚನೆ ಇಟ್ಕೊಳ್ಳದೆ ಶುದ್ಧವಾದ ಮನಸ್ಸಿನೊಂದಿಗೆ ಶರಣಾಗತಿ ಭಾವದೊಂದಿಗೆ ಆ ಗಣಪತಿಯನ್ನು ನೀವು ಸರಳವಾಗಿ ಆದರೂ ಪರವಾಗಿಲ್ಲ ಭಕ್ತಿ ಶ್ರದ್ಧೆ ಒಳ್ಳೆತನ ಅನ್ನುವ ವೈಭೋಗದಿಂದ ಪೂಜಿಸಿ ಅರ್ಚಿಸಿದರೆ ಖಂಡಿತವಾಗಿಯೂ ಆ ಗಣಪತಿಯ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಹಾಗೆ ಚಂದ್ರನ ಆಶೀರ್ವಾದವೂ ಕೂಡ ಸಿಗುತ್ತೆ. ಹಾಗಾಗಿ ಚಂದ್ರನನ್ನು ಪೂಜೆ ಮಾಡಿ ಇದರಿಂದ ತಾಯಿ ಮಕ್ಕಳ ಮಧ್ಯೆ ಇರುವ ಮನಸ್ತಾಪ ದೂರ ಆಗುತ್ತೆ. ಯಾಕಂದರೆ ಚಂದ್ರ ಮನಸ್ಸುಕಾರಕ ಗ್ರಹವಾಗಿದ್ದಾರೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ರೀತಿ ಒಂದು ಅಸ್ವಸ್ಥ ಆಲೋಚನೆಗಳು ದುರಾಲೋಚನೆಗಳಾಗಿರ್ಬೋದು ಇಲ್ಲ ದಣಿವಾಗಿರ್ಬೋದು ಅವೆಲ್ಲವೂ ದೂರವಾಗಿ ಚಂಚಲರಹಿತ ಮನಸ್ಸಿನೊಂದಿಗೆ ನೀವು ಮತ್ತೆ ಒಂದು ಹೊಸ ದಿನಕ್ಕೆ ಉತ್ಸಾಹದಿಂದ ಕಾಲಿಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಆಚರಣೆಗಳೇ ನಮ್ಮ ಪದ್ಧತಿಗಳೇ ವಿಶೇಷವಾಗಿರ್ತವೆ. ತಿಂಗಳಲ್ಲಿ 2 ಬಾರಿ ಏಕಾದಶಿ ಬರೋ ಹಾಗೆ ತಿಂಗಳಲ್ಲಿ 2 ಬಾರಿ ಸಂಕಷ್ಟಹರ ಚತುರ್ಥಿ ಹಾಗೆ ಅಮಾವಾಸ್ಯೆಯ ನಂತರ ವಿನಾಯಕ ಚತುರ್ಥಿ ಬರುತ್ತೆ. ಆಚರಣೆ ಮಾಡೋರು ಅದನ್ನು ಮಾಡ್ತಾರೆ, ಆಚರಣೆ ಮಾಡೋರು ಎರಡನ್ನೂ ಮಾಡ್ತಾರೆ. ಇಲ್ಲ ಅಂದರೆ ಒಬ್ಬೊಬ್ಬರು ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡೋ ಪದ್ಧತಿಯನ್ನು ಮಾತ್ರ ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಹೀಗೆ 11 ವರ್ಷ 16 ವರ್ಷ 21 ವರ್ಷ ಈ ರೀತಿಯಾಗಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಿ ನಂತರ ಉದ್ಯಾಪನೆ ಒಂದ್ಸರಿ ಮಾಡಿಸಿ ನಂತರ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಈ ದಿನ ಏನಾದರೂ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನಿವಾರ್ಯ ಕಾರಣಗಳಿಂದ ಅನ್ನೋದಾದರೆ ಖಂಡಿತವಾಗಿ ನಿಮ್ಮ ಮನೆಯ ಬಳಿ ಎಲ್ಲಾದರೂ ಆಲದ ಮರ ಇದ್ದರೆ ಆಲದ ಮರವನ್ನು 5 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸಾಧ್ಯವಾದರೆ ತುಪ್ಪದ ದೀಪವನ್ನು ಆ ಮರದ ಬಳಿ ಬೆಳಗಿಸಿ. ಯಾಕಂದರೆ ಆಲದ ಮರ ಗಣಪತಿಯನ್ನು ಪ್ರತಿಬಿಂಬಿಸುತ್ತೆ. ಪೂಜಿಸಲು ಸಾಧ್ಯವಿಲ್ಲ ಅಂದರೆ 9 ಇಲ್ಲ 5 16 ಪ್ರದಕ್ಷಿಣೆಗಳನ್ನು ಹಾಕಿ ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ಮಾಹಿತಿ ಇಷ್ಟವಾಗಿದ್ದರೆ ಯಾರಿಗಾದರೂ ಇದನ್ನು ಶೇರ್ ಮಾಡಬೇಕು ಅಂತೇಳಿ ಅನಿಸಿದರೆ ಖಂಡಿತವಾಗಿ ಶೇರ್ ಮಾಡಿ ಗಣಪತಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಆ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.